ಲಯನ್ಸ್ ಕ್ಲಬ್ ಹಾಗೂ ಸ್ಪರ್ಶ ಆಸ್ಪತ್ರೆಯ ಸಹಯೋಗದಲ್ಲಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಹಾಗೂ ಕನ್ನಡಪ್ರಭ ಮುಖ್ಯ ಕಚೇರಿಯಲ್ಲಿ ಆರೋಗ್ಯ ತಪಾಸಣಾ ಶಿಬಿರ ಆಯೋಜನೆ ಮಾಡಲಾಗಿತ್ತು. ಈ ಶಿಬಿರದಲ್ಲಿ ರಕ್ತದಾನ ಸೇರಿದಂತೆ ಬಿಪಿ, ಶುಗರ್, ಇಸಿಜಿ, ಕಣ್ಣು ತಪಾಸಣೆ, ಅಕ್ಯುಪ್ರೆಷರ್, ಹಲ್ಲಿನ ತಪಾಸಣೆಯನ್ನ ಡಾಕ್ಟರ್ ಮಮತಾ ಮತ್ತು ನುರಿತ ತಜ್ಞ ವೈದ್ಯರಿಂದ ತಪಾಸಣೆ ನಡೆಯಿತು. ಶಿಬಿರದಲ್ಲಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಹಾಗೂ ಕನ್ನಡಪ್ರಭದ ಸಹೋದ್ಯೋಗಿಗಳು ಭಾಗಿಯಾಗಿ ಶಿಬಿರವನ್ನ ಯಶಸ್ವಿಗೊಳಿಸಿದರು. ಬರೋಬ್ಬರಿ 1,11,00,000 ಮೌಲ್ಯದ ಕುದುರೆನ ನೋಡೋದಕ್ಕೆ ಗ್ರಾಮಸ್ಥರು ಮುಗಿಬಿದ್ದ ಘಟನೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ವರಲಗೊಂಡ ಗ್ರಾಮದ ಬಳಿ ನಡೆದಿದೆ. ಪೋಲಂಪಲ್ಲಿ ರಸ್ತೆಯಲ್ಲಿನ ಫಾರ್ಮ್ ಹೌಸ್ನ ಮಾಲೀಕ ಹಾಗೂ ಉದ್ಯಮಿ ಶಫೀರ್ ಅಹಮದ್ ಎಂಬಾತ 1,11,00,000 ಮೌಲ್ಯದ ರೋಲೆಕ್ಸ್ ತಳಿಯ ರೇಸ್ ಕುದುರೆಯನ್ನ ತನ್ನ ಫಾರ್ಮ್ ಹೌಸ್ಗೆ ತರಿಸಿದ್ದಾನೆ. ಗ್ರಾಮೀಣ ಪ್ರದೇಶಗಳಲ್ಲಿ ಕುದುರೆಗಳನ್ನ ನೋಡೋದೇ ಒಂದು ಸಂತೋಷ. ಅಷ್ಟೇ ಅಲ್ಲದೆ ದುಬಾರಿ ಬೆಲೆಯ ಕುದುರೆನ ರೆಡ್ ಕಾರ್ಪೆಟ್ ಹಾಕಿ ತಮಟೆ ಹೊಡಿಸಿ ಅದ್ದೂರಿಯಾಗಿ ಸ್ವಾಗತಿಸಿದ್ರು. ಈ ವೇಳೆ ಮಾತನಾಡಿದ ಕುದುರೆ ಮಾಲೀಕ ಶಫೀರ್ ಅಹಮದ್, ನನಗೆ ಚಿಕ್ಕಂದಿನಿಂದಲೂ ಕುದುರೆ ಸವಾರಿ ಮಾಡಬೇಕು ಅನ್ನೋದು ತುಂಬಾ ಆಸೆ ಇತ್ತು. ಎಲ್ಲರಂತೆ ನನಗೂ ಸಹ ಕುದುರೆ ಸವಾರಿ ಮಾಡಲೇಬೇಕು ಅನ್ನೋ ಹಠದಿಂದ ಕುದುರೆ ಸವಾರಿಯನ್ನ ಕಲ್ತ್ಕೊಂಡು ನಂತರ ಕುದುರೆನ ಖರೀದಿ ಮಾಡಿದ್ದೀನಿ. ಕೇವಲ ನಾನೊಬ್ಬನೇ ಕುದುರೆ ಕಲ್ತ್ಕೊಂಡ್ರೆ ಸಾಲದು, ನನ್ನಂತೆಯೇ ಇತರರೂ ಕಲಿಬೇಕು ಅನ್ನೋ ದೃಷ್ಟಿಯಿಂದ ನನ್ನ ತೋಟದ ಮನೆಯಲ್ಲಿ ಕುದುರೆನ ಸಾಕೋದಕ್ಕೆ ತಂದಿದ್ದೀನಿ ಅಂತ ತಿಳಿಸಿದರು. ಕಾಫಿ ನಾಡು ಚಿಕ್ಕಮಗಳೂರು ಹೊರವಲಯದ ಹಿರೇಮಗಳೂರಿನ ಗ್ರಂಥಾಲಯಕ್ಕೆ ನಗರಸಭೆ ಅಧ್ಯಕ್ಷೆ ಶೀಲಾ ದಿನೇಶ್ ಭೇಟಿ ನೀಡಿ ಅಲ್ಲಿನ ಅವ್ಯವಸ್ಥೆಯನ್ನ ಕಂಡು ಗ್ರಂಥಾಲಯ ಸಿಬ್ಬಂದಿಗೆ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಪುಸ್ತಕಗಳೆಲ್ಲ ಧೂಳು ಹಿಡಿದಿದೆ, ಗ್ರಂಥಾಲಯಕ್ಕೆ ಸರಿಯಾದ ಬೋರ್ಡ್ ವ್ಯವಸ್ಥೆ ಇಲ್ಲ, ಹೆಂಚುಗಳೆಲ್ಲ ಒಡೆದು ಹೋಗಿದೆ, ಗೋಡೆಗಳು ಬಣ್ಣ ಕಾಣದೆ ಮಾಸ್ ಹೋಗಿದೆ, ವಿದ್ಯುತ್ ಸಂಪರ್ಕವೂ ಇಲ್ಲ, ಸಾರ್ವಜನಿಕರಿಗೆ ಅನುಕೂಲವಾಗಬೇಕಿದ್ದ ಗ್ರಂಥಾಲಯವನ್ನ ಕೊಂಪೆಯನ್ನಾಗಿ ಮಾಡಿದ್ದೀರಿ ಅಂತ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಗ್ರಂಥಾಲಯದಲ್ಲಿ ಸಾರ್ವಜನಿಕರ ಹಾಗೂ ವಿದ್ಯಾರ್ಥಿಗಳ ಅನುಕೂಲಕ್ಕೆ ಸ್ಪರ್ಧಾತ್ಮಕ ಪರೀಕ್ಷೆಗಳ ಪುಸ್ತಕಗಳು ಸೇರಿದಂತೆ ಯಾವುದೇ ಪುಸ್ತಕಗಳು ಇಲ್ಲದಿರೋದನ್ನ ಗಮನಿಸಿ ಇದನ್ನ ಮೇಲಾಧಿಕಾರಿಗಳ ಗಮನಕ್ಕೆ ತರದೇ ಇರೋ ಬಗ್ಗೆಯೂ ಅಸಮಾಧಾನ ವ್ಯಕ್ತಪಡಿಸಿದರು. ರಾಜಧಾನಿ ಬೆಂಗಳೂರು, ಕರಾವಳಿ, ಮಲೆನಾಡು ಸೇರಿ 14 ಜಿಲ್ಲೆಗಳಲ್ಲಿ ಮುಂದಿನ 2 ದಿನ ಭಾರೀ ಮಳೆಯಾಗೋ ಸಾಧ್ಯತೆ ಇರೋದ್ರಿಂದ ಆರೆಂಜ್ ಹಾಗೂ ಯೆಲ್ಲೋ ಅಲರ್ಟ್ನ ಮುನ್ಸೂಚನೆಯನ್ನ ಹವಾಮಾನ ಇಲಾಖೆ ನೀಡಿದೆ. ರಾಜ್ಯದಲ್ಲಿ ಮುಂಗಾರು ಮಾರುತಗಳು ಮತ್ತೆ ಸಕ್ರಿಯವಾಗಿದ್ದು ಕರಾವಳಿ, ಮಲೆನಾಡು, ದಕ್ಷಿಣ ಒಳನಾಡಿನ ಜಿಲ್ಲೆಗಳಲ್ಲಿ ಉತ್ತಮ ಮಳೆಯಾಗುತ್ತಿದೆ. ಇಂದಿನಿಂದ ಕರಾವಳಿ ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ನ ಎಚ್ಚರಿಕೆ ನೀಡಲಾಗಿದೆ. ಅದೇ ರೀತಿ ಮಲೆನಾಡು ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ನ ಮುನ್ಸೂಚನೆ ನೀಡಲಾಗಿದೆ. ಉಳಿದಂತೆ ದಕ್ಷಿಣ ಒಳನಾಡು ಹಾಗೂ ಉತ್ತರ ಒಳನಾಡಿನ ವಿವಿಧ ಜಿಲ್ಲೆಗಳಲ್ಲಿ ಮುಂದಿನ 1 ವಾರಗಳ ಕಾಲ ಉತ್ತಮ ಮಳೆಯಾಗಲಿದೆ ಅಂತ ಹವಾಮಾನ ಇಲಾಖೆ ತಿಳಿಸಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.